ಮನವಿಯನ್ನು ಪುರಸ್ಕರಿಸಿ ಹಣವನ್ನು ಬಿಡುಗಡೆ ಸುಮಾರು 60 ಲಕ್ಷಕ್ಕೆ ಹಣವನ್ನು ಬಿಡುಗಡೆಯನ್ನು ಮಾಡಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದೆ. ಈ ದಿನ ಇವತ್ತೊಂದು ಕೆಲಸ ಕಾಮಗಾರಿ ಯಾವ ಗುಣಮಟ್ಟದಲ್ಲಿದೆ ಅನ್ನೋದನ್ನ ನೋಡಲಿಕ್ಕೆ ನಾನು ಬಂದಿದ್ದೆ. ಅತ್ಯಂತ ಗುಣಮಟ್ಟವಾಗಿ ಕೆಲಸ ಮಾಡ್ತಿದ್ದಾರೆ. ಈ ಅಂಚೆ ಕಚೇರಿ ನವೆಂಬರ್ಗೆ ಸಾರ್ವಜನಿಕರಿಗೆ ಬಿಟ್ಕೊಡುವಂಥದ್ದು ಅಂತ ನಾನು ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಕೇಂದ್ರ ಟೆಲಿಕಮ್ಯುನಿಕೇಷನ್ ಮಿನಿಸ್ಟರ್ ಅಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ನಾನು ಭೂತಪೂರ್ವ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತೇಳಿ ಇವತ್ತು ನಮ್ಮ ಮನವಿಗೆ ಪುರಸ್ಕರಿಸಿ ಇವತ್ತು ನಮಗೆ ಒಂದು ಶಾಶ್ವತವಾದಂತಹ ಒಂದು ಅಂಚೆ ಕಚೇರಿ ಕೊಟ್ಟಿದ್ದಾರೆ. ಇದೇ ರೀತಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಂಚೆ ಕಚೇರಿಗೆ ಜಾಗ ಇದ್ದು ಶಾಶ್ವತವಾದಂತಹ ಕಟ್ಟಡ ಇಲ್ಲ ಅಂಥವಕ್ಕೆಲ್ಲ ಮನವಿ ಮಾಡಿದ್ವಿ. ಹಂತವಾಗಿ ನಾವು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಿನಲ್ಲಿ ಸುಮಾರು ಕಡೆ ಈ ರೀತಿ ಒಂದು ಸಮಸ್ಯೆಗಳಿದೆ. ಹಂತವಾಗಿ ಬಗೆಹರಿಸುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ನಮಗೆ ಸುಮಾರು ನಮಗೆ ನೆಟ್ವರ್ಕ್ BSNL ಟವರ್ಸ್ನ ಸಹ ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲಿ ನಮಗೆ ಆನೆ ಮಾನವ ಸಂಘರ್ಷ ಸಮಸ್ಯೆಗಳಿದೆ, ನಮ್ಮ ಬೇಲೂರು ಆಗಿರ್ಬೋದು, ಆಲೂರು, ಸಕಲೇಶಪುರ ಇಂಥ ಕಡೆಯನ್ನು ನಮ್ಮ ಫಾರೆಸ್ಟ್ ಇಲಾಖೆಯವರು ಗುರುತಿಸಿ ನಮಗೊಂದು ಪಟ್ಟಿಯನ್ನು ಕೊಟ್ಟಿದ್ರು. ನಾವು ಜಂಟಿ ಆಗಿ ಮಾತಾಡಿದಾಗ ನಾವು ಸಹ ಮನವಿಯನ್ನು ಮಾಡಿದ್ವಿ. ಅದನ್ನು ಸಹ ಸುಮಾರು 11 ಟವರ್ ಸಹ ಅದನ್ನು ಸಹ ಮಂಜೂರನ್ನು ಮಾಡಿದ್ದಾರೆ ಮಾನ್ಯ ಸಚಿವರು. ಅದಕ್ಕೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಇದೇ ರೀತಿ ನನ್ನ ಸ್ಥಳೀಯ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ನಮ್ಮ ಪ್ಲೇಗ್ರೌಂಡ್ನ ಏನು ಒಂದು ಒಂದು ಪ್ಲೇಗ್ರೌಂಡ್ ಇದೆ, ಅಲ್ಲಿಗೆ ಒಂದು ಹೈಮಾಸ್ಟ್ ಲೈಟ್ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸಿದ್ವಿ. ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಫುಡ್ ಪಾರ್ಕ್ನ ಸಹ ಮಾಡಲಿಕ್ಕೆ ಸಹ ಮಂಜೂರನ್ನು ಮಾಡಿಸಿದ್ವಿ. ಹಾಗಾಗಿ ಹಂತವಾಗಿ ನನ್ನ ಪರಿಮಿತಿ ವ್ಯಾಪ್ತಿಗೆ ಏನೇನು ಮಾಡ್ಬೋದು ಒಬ್ಬ ಸಂಸದ ನಾನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಗೌರವ ಆಲೂರು ತಾಲೂಕು ಅಂತ ಹೇಳಿದ್ರೆ ಅತ್ಯಂತ ಸೌಮ್ಯ ಸ್ವಭಾವ ಇರುವಂತಹ ಜನ. ಮತ್ತು ಆಲೂರು ಪಟ್ಟಣ ಅತ್ಯಂತ ಹಿಂದುಳಿದಿರುವಂತಹ ಪಟ್ಟಣ. ನೋಡಿದ್ರೆ ನಮಗೆ ಅತ್ಯಂತ ದುಃಖಕರ ಆಗ್ತದೆ. ಇವತ್ತು ಇಲ್ಲಿ ಪಟ್ಟಣ ಪಂಚಾಯತಿ ಕಚೇರಿ ಆಗಿರ್ಬೋದು, ಇದು ತಾಲೂಕು ಪಂಚಾಯತಿ ಆಗಿರ್ಬೋದು, ಎಲ್ಲ ಹಳೆಯ ಕಟ್ಟಡಗಳಾಗಿದ್ದ ಹಂತವಾಗಿ ಸರ್ಕಾರಕ್ಕೆ ಗಮನ ತಂದು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಗಮನಕ್ಕೆ ತಂದು ನಾವು ಕೆಲಸವನ್ನು ಮಾಡೋದು. ನನಗೆ ಒಂದು ಆಸೆ ಕನಸು ಅಂತ ಹೇಳಿದ್ರೆ ನಮ್ಮ ಆಲೂರು ಪಟ್ಟಣವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕಂತೇಳಿದ್ರೆ ದೊಡ್ಡ ನಮ್ದು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಪುರಸಭೆಗಳು ದೊಡ್ಡ ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ ಏನು ಈಗ 7 ವಿಧಾನಸಭಾ ಕ್ಷೇತ್ರ ಬರ್ತವೆ, ಎಲ್ಲ ಕಡೆ ದೊಡ್ಡ ಪಟ್ಟಣಗಳಿದ್ದಾವೆ, ಪುರಸಭೆ ವ್ಯಾಪ್ತಿಯಲ್ಲಿದ್ದಾವೆ. ಆದರೆ ನಮ್ಮ ಆಲೂರು ಇನ್ನೂ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ನನಗದೊಂದು ಕನಸು. ಆಲೂರು ಪಟ್ಟಣ ಒಂದು ಸುಂದರವಾಗಿರಬೇಕು. ಯಾಕಂತ ಹೇಳಿದ್ರೆ ಪ್ರಕೃತಿಯ ಒಂದು ಸೊಬಗು ಈ ತಾಲೂಕಿನಲ್ಲಿ ಅಡಗಿದೆ. ಹಾಗಾಗಿ ಪ್ರವಾಸಿಗರು ಅತ್ಯಂತ ಹೆಚ್ಚು ಬರ್ತಾ ಇರ್ತಾರೆ. ಹಾಗಾಗಿ ಇದನ್ನ ನಾವು ಅಭಿವೃದ್ಧಿಪಡಿಸೋದು ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಇವತ್ತು ನಮ್ಮ ಆಲೂರಿನಲ್ಲಿ ಸಾರ್ವಜನಿಕರ ಸುಮಾರು ವರ್ಷದ ಬೇಡಿಕೆ ಇದಾಗಿತ್ತು. ಅಂಚೆ ಕಚೇರಿಗೆ ಜಾಗವನ್ನು ಇತ್ತು, ಆದರೆ ಶಾಶ್ವತವಾದಂತಹ ಒಂದು ಅಂಚೆ ಕಚೇರಿ ನಮ್ಮ ಆಲೂರು ಪಟ್ಟಣದಲ್ಲಿರಲಿಲ್ಲ. ನಮ್ಮೆಲ್ಲ ಸ್ಥಳೀಯ ಎಲ್ಲ ಮುಖಂಡರ ಒಂದು ಮನವಿ ಮೇರೆಗೆ ಕೇಂದ್ರ ಸರ್ಕಾರದ ಜ್ಯೋತಿರಾದಿತ್ಯ ಸಿಂಧ್ಯಾ